ಏ ಬರೀ ಕಲ್ಲಂಗಡಿ ಹಣ್ಣು ತಿನ್ ಸಾಕಾಗೈತಿ. ಇದ್ರಾಗ ಒಂದು ರೆಸಿಪಿ ಮಾಡೋಣ ಅಂತ. ಏನು ಗೊತ್ತಾ, ಬನ್ನಿ. ತಿನ್ ಸಾಕಾಗ್ಬಿಡುತ್ತು. ಇದ್ರಾಗ ಒಂದು ಏನಾರ ಒಂದು ಮ್ಯಾಜಿಕ್ ಮಾಡೋಣ. ಏನು ಗೊತ್ತಾ, ಕ್ಯಾಂಡಿ ಮಾಡೋಣ. ಎಂಥದ್ದು ಕ್ಯಾಂಡಿ? ಕಲ್ಲಂಗಡಿ ಕ್ಯಾಂಡಿ. ಓಕೆ. ಮ್ಯಾಕ್ ಹಾಕೊಂಬಂದಿದ್ದಲ್ಲ ಮರಿ, ಈಗ ಮಾಡ್ತೀವಿ. ಏನಿಲ್ಲ, ಸಿಂಪಲ್ ತೆಳಗೆ ಹೋಗಿ ಬೆಲ್ಲನ ಕರಗಿಸಿ ಪಾಕ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಬೋದು ನಾವು. ಬನ್ನಿ. ಸಿಂಪಲಾಗಿ ಒಂದು ಬಾಳೆ ತಗೊಂಡು ಬಾಳೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಯಾಕಂದರೆ ಬಾಳೆ ಒಳಗೆ ನೀರಿನ ಅಂಶ ಐತೆ, ಇದು ಇರಬಾರ್ದು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗುರು, ಒಂದು ಸ್ಮಾಲ್ ಮಿಸ್ಟೇಕು ಏನಂದರೆ ನೀರು ಹಾಕ್ಬೇಕಂತ. ಒಂದು ಲೋಟ ನೀರಿಗೆ ಬೆಲ್ಲ ಹಾಕಿ ಬಿಸಿ ಮಾಡಿದರೆ ಅದು ಪಾಕ ಹಾಕತಿ. ಬನ್ನಿರಿ, ಒಂದೇ ಒಂದು ಲೋಟ ಹಾಕ್ರಿ ಸಾಕು. ಲೇ ಮಾವ ಹೊಡೆದಾರ್ಲಿ ನಿನ್ನ ಮನ್ಯಾಗ. ನನ್ನ ಯಾರು ಗುರು ಹೊಡ್ಯೋದು? ಬಾ. ಇದನ್ನು ಬೆಲ್ಲ ಒಂದು ಸ್ವಲ್ಪ ಲೈಟಾಗಿ ನೀರು ಬಿಸಿಯಾಗಿರುತ್ತೆ, ಹಾಕ್ಬಿಡ್ಬೇಕು. ಸ್ವಲ್ಪ ಕ್ಲೀನಾಗಿ ಕರಗ್ತದೆ ಅದು. ನೋಡಿರಿ, ಜಸ್ಟ್ ವೇಟ್ ಆ್ಯಂಡ್ ಸಿ. ನೋಡಿರಿ, ಲೈಟಾಗಿ ಕರಗ್ತಾ ಐತಿ. ಈಗ ಪಾಕ ಹಾಕೈತೆ. ಸ್ವಲ್ಪ ಕ್ಲೀನಾಗಿ ಬಿಸಿ ಆಗ್ಬೇಕಿದು. ಗುರು, ಎಲ್ಲ ಕ್ಯಾಂಡಿ ಮಾಡಿಬಿಟ್ಟು ಒಬ್ರು ಗೆಸ್ಟ್ ಇದ್ದಾರೆ ನಮ್ಮ ಮನ್ಯಾಗ. ಆ ಗೆಸ್ಟ್ ಹತ್ರ ಟೇಸ್ಟ್ ಮಾಡಿಸ್ತಾನೆ. ನೋಡಿರಿ, ಅವ್ರು ಟೇಸ್ಟ್ ನೋಡಿ ಹೆಂಗೆ ಇರೋದು ಅಂತ ಹೇಳ್ತಾರೆ. ನೋಡಿರಿ ನೋಡಿ ಗೈಸ್, ಆಲ್ಮೋಸ್ಟ್ ಆಲ್ ಎಲ್ಲ ಕರಗ್ತು ಬೆಲ್ಲ. ಸ್ವಲ್ಪ ಹಿಂಗೆ ಗುರಾಡ್ತಿರ್ಬೇಕು ಅಷ್ಟೇ ಗೈಸ್. ಆಲ್ಮೋಸ್ಟ್ ಆಲ್ ಕರಗ್ತಾ ಐತಿ. ಸ್ವಲ್ಪ ಹಿಂಗೆ ಗುರಾಡ್ತಿರ್ಬೇಕು, ಯಾಕಂದರೆ ಅದು ಸ್ವಲ್ಪ ಅದೇನಾರು ಕಸ ಪಸ ಇರ್ತೈತಿ. ಹಿಂಗೆಲ್ಲ ತೆಗಿಬೇಕು, ಅದನ್ನ ತೆಗೆದು ಹಾಕ್ಬೇಕು. ನೋಡಿರಿ, ಆಗಿ ಏನು ತಲೆ ಕೆಡಿಸ್ಕೊಬಿಡ್ರಿ. ತೆಂಗಿನ ಮರದ ಗರಿದು ಕಡ್ಡಿ ಇರುತ್ತಲ್ಲ, ಅದನ್ನ ತಗೊಂಬಿಡ್ರಿ. ಕ್ಲೀನಾಗಿ ಸ್ವಲ್ಪ ಈ ಥರ ಸ್ವಚ್ಛ ಮಾಡ್ಕೊಳ್ರಿ. ಹಿಂಗೆ ನೋಡಿರಿ, ಈ ಥರ ಎಲ್ಲ ತೆಗಿಬೇಕು. ತೆಗೆದು ಸ್ವಲ್ಪ ತೊಳ್ಕೊಂಬಿಡ್ಬೇಕು. ಏನಕ್ಕಂತ ನಿಮ್ಗೆ ಗೊತ್ತಾಗುತ್ತೆ, ಆಮೇಲೆ ಹೇಳ್ತೀನಿ ಅಂತ. ಕ್ಲೀನಾಗಿ ಲೈಟಾಗಿ ತೊಳ್ಕೊಂಬಿಟ್ರೆ ಎಲ್ಲ ಸ್ವಲ್ಪ ಧೂಳು ಇರುತ್ತೆ. ತೊಳ್ಕೊಳ್ರಿ ಕ್ಲೀನಾಗಿ. ಹಾಕೋಗ್ಬೇಡ್ರಿ. ಈ ಥರ ಬಕೆಟ್ ಇರುತ್ತಾನೆ, ಹಿಂಗೆ ಒಗೆದ್ಬಿಡ್ರಿ. ಹಿಂಗೆ ಒಗೆದು ಹಿಂಗೆಲ್ಲ ಕೈ ಆಡಿಸ್ಬಿಡ್ರಿ ಸಾಕು ಅಷ್ಟೇ. ಏನು ತೊಳಿತೀರಿ ಬಿಡೋಗರು, ಅದೇನು ಆರ್ಗ್ಯಾನಿಕ್, ಫುಲ್ ಆರ್ಗ್ಯಾನಿಕ್ ಅದು. ತಲೆನೇ ಕೆಡಿಸ್ಕೊಬೇಡ್ರಿ. ಸಿಂಪಲ್ಲಾಗಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಕಲ್ಲಂಗಡಿ ಹಣ್ಣು. ಓಕೆ. ನೋಡಿ ಗುರು, ಪರವಾಗಿಲ್ಲ, ಹಣ್ಣಾಗಿದೆ. ಟ್ರಯಾಂಗಲ್ ಶೇಪ್ ಕಟ್ ಮಾಡಕ್ಕೆ ಹೋದೆ. ಅದು ಹೆಂಗಂತನೂ ಗೊತ್ತಾಗಿಲ್ಲ. ಸಿಂಪಲಾಗಿ ಹಿಂಗೆ ಮಾಡ್ಕೊತೀನಿ. ಹಿಂಗೆ ಮಾಡ್ಕೊಂಡು ಸಾಕಿಷ್ಟು. ಯಾಕಂದರೆ ಇದ್ರಾಗ ಇರೋ ಬೀಜ ಅಂತ ತೆಗಿಬೇಡಿ ಬಿಡ್ರಿ, ಸಾಕು. ಹಿಂಗೆ ಇರಲಿ. ತಿನ್ನೋದೆಲ್ಲ ಹಣ್ಣು ತಿನ್ನೋದು ತಗೊಂಡು ಸಿಂಪಲಾಗಿ ಸ್ವಲ್ಪ ಮಾಡಿ ತೋರಿಸ್ತೀನಿ ಅಷ್ಟೇ, ಜಾಸ್ತಿ ಮಾಡಲ್ಲ. ಸಾಕಿಷ್ಟು. ಇಷ್ಟರಾಗೆ ಮಾಡ್ತೀನಿ. ಒಂದೊಂದು ಸ್ವಲ್ಪ ಲೈಟಾಗಿ ಒಳಗೆ ಹೋಗ್ಲಿದು. ಹಿಂಗೆ ಕ್ಯಾಂಡಿ ಯಾವ ಥರ ಬರ್ತದ ಗೊತ್ತಿಲ್ಲ. ಇದು ತಿಂದ ಮೇಲೆ ಗೊತ್ತು. ನಾನಂತರ ಫಸ್ಟ್ ತಿನ್ನಲ್ಲ, ಒಬ್ರು ಗೆಸ್ಟಿಗೆ ತಿನ್ನಿಸ್ತಾನೆ ನಾನು. ನೋಡೋಣ. ಸಿಂಪಲಾಗಿ ಒಂದು 6 ಮಾಡಿದ್ದೀನಿ ಅಷ್ಟೇ, ನೀನು ಜಾಸ್ತಿ ಬೇಡ ಅಂತ. ಗ್ಯಾಸ್ ಇದರಲ್ಲಿ ಹಿಂಗೆ ಡಿಪ್ ಮಾಡಬೇಕು. ಈ ಥರ ಡಿಪ್ ಮಾಡ್ಬೇಕು. ಈ ಥರ ಫುಲ್ ಮುಳುಗ್ಬೇಕಿದೆ. ಕಲ್ಲಂಗಡಿ ಹಣ್ಣು ಫುಲ್ ಮುಳುಗ್ಬೇಕಿದೆ. ಈ ಥರ ಡಿಪ್ ಮಾಡಿ ಈ ಥರ ನೋಡಿರಿ, ಈ ಥರ ಹಿಂಗಿಡ್ರಿ. ಹಿಂಗಿಟ್ರಾ ನೆಕ್ಸ್ಟ್ ಒಂದು ಫುಲ್ ಡಿಪ್ ಆಗ್ಬೇಕದ. ಕ್ಯಾಂಡಿ ಆಗ್ಬೇಕಲ್ಲ. ಡಿಪ್ ಮಾಡಿದೆ. ನಿಮಗೆ ಸಿಹಿ ಒಂದು ಸ್ವಲ್ಪ ಜಾಸ್ತಿ ಬರಲಿ ಅಂದರೆ ಈ ಥರ ಮೇಲೆ ಬೆಲ್ಲದ ಪಾಕನ ಹಾಕಬೇಕು. ಈ ಥರ ನೋಡಿರಿ ಎಷ್ಟು ಚೆನ್ನಾಗೈತೆ ಅಂತ. ನೋಡಿದ್ರೆ ಬಾಯಾಗಿ ನೀರು ಬರ್ತಾವೆ. ಬಟ್ ಇದೆಲ್ಲ ಒಣಗಬೇಕಿದು. ಇದು ಒಂದು ½ ಅನ್ ಅವರ್ ಬಿಸಿಲಿಗೆ ಇಡಬೇಕು. ಬಿಸಿಲಿಗಿಟ್ಟು ಒಣಗಿ ಮೇಲೆ ತಿನ್ಬೇಕು, ಚೆನ್ನಾಗಿರ್ತೈತಿ. ನೋಡಿರಿ, ಕ್ಯಾಂಡಿ ರೆಡಿ ಆಕತಿ. ಅವಾಗ ಟೇಸ್ಟ್ ನೋಡೋಣ.
ಮಿಡಲ್ ಕ್ಲಾಸ್. ಕನಸುಗಳು ಕಣ್ಣಿಗೆ ಭಾರ, ಆಸೆಗಳು ಮನಸ್ಸಿಗೆ ಭಾರ, ಜವಾಬ್ದಾರಿಗಳು ಹೆಗಲಿಗೆ ಭಾರ. ಆದ್ರೂ ಒಂದಟ. ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ನಗರದ ಕನ್ನಡಿಗ. ಏನಿಲ್ಲ, ಸಿಂಪಲ್ಲಾಗಿ ಕಲ್ಲಂಗಡಿ ಹಣ್ಣು ಈ ಥರ ಎಲ್ಲ ತಿಂದಿರ್ತೀರ. ಆದರೆ ನಾನೊಂದು ಡಿಫ್ರೆಂಟಾಗಿ ಏನೋ ಒಂದು ಮಾಡಿದ್ದೀನಿ. ಬಟ್ ಕೆಲವರು ಮಾಡಿರ್ತಾರೆ, ನಾನು ಈಗ ಇವತ್ತು ಮಾಡಿದೆ ವಿಡಿಯೋನ. ಏನಿಲ್ಲ, ಆ ವಿಡಿಯೋ ನೋಡಿರಿ. ಇಷ್ಟ ಆತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ. ನಮ್ಮನ್ನು ಸ್ವಲ್ಪ ಬೆಳೆಸ್ರಿ. ಹಾಗೂ ನಿಮಗೂ ನಾನು ಸಪೋರ್ಟ್ ಮಾಡ್ತಾನೆ. ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಸಪೋರ್ಟು ಪ್ರೀತಿ ಎಲ್ಲ ಕೊಡ್ತಿರಲ್ಲ, ಅದೇ ಥರ ಯೂಟ್ಯೂಬಲ್ಲಿ ಸಪ್ ಕೊಡ್ರಿ, ನಾವು ಬೆಳಿತೀವಿ. ಈಗ ಚೀಫ್ ಗೆಸ್ಟ್ ಬರ್ತಾರೆ, ಬಂದು ಇನ್ನೊಂದು ಹಾಫ್ ಆನ್ ಅವರ್ ಎಲ್ಲ ಡ್ರೈ ಆಕತಿ. ಅದನ್ನು ಟೇಸ್ಟ್ ಮಾಡಿ, ಅದು ಟೇಸ್ಟ್ ಯಾವ ಥರ ಐತಿ, ಚೆನ್ನಾಗಿ ಆಯ್ತಲ್ಲ, ಹೆಂಗಾರ ಇರಲಿ ಅದು, ಒಟ್ಟು ಅವ್ರು ಚೆನ್ನಾಗಿ ರಿವ್ಯೂ ಕೊಡ್ತಾರೆ ನೋಡಿರಿ. 2000 years later. ಹೀಗೆ ಫುಲ್ ಗಟ್ಟಿ ಆಗ್ಬಿಟ್ಟವು. ನಮ್ಮ ಚೀಫ್ ಗೆಸ್ಟ್ ಬಂದಾರ, ಅವ್ರ ಹತ್ರ ತಿನ್ನಿಸಿ ನೋಡಿರಿ ಯಾವ ಥರ ಐತೆ ಅಂತ ಕೇಳಿಸ್ತೀನಿ. ಒಮ್ಮೆ ಇದು ನೋಡು ಮಾಡ್ಯ ನಿಂಗೆ ಏನು ಅನ್ಸತ್ತಿ ನೋಡಿದ್ರೆ? ಚೆನ್ನಾಗಿ ಅನಿಸ್ತೈತಿ. ಒಂಥರ ಐಸ್ ಕ್ರೀಮ್ ಕಡ್ಡಿ ಐಸ್ ಇದ್ದಂಗೆ ಐತಿ. ಹಾಂ, ಚೆನ್ನಾಗೈತಿ. ಟೇಸ್ಟ್ ನೋಡು. ಬಾ ಹತ್ರ ಬಾ ಮಗ. ಟೇಸ್ಟ್ ಮಾಡುವ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾ ಸೂಪರ್, ಕರೆಕ್ಟಾಗಿ ಹೇಳು. ಮಸ್ತ್ ಐತಪ್ಪ. ಹಾಂ, ಮಾಡ್ಕೇಡ್ರಿ, ನೋಡ್ರಿ, ಮಾಡ್ಕೇಡ್ರಿ, ತಿನ್ರಿ. ಸುಮ್ಮನೆ ಹೇಳ್ಬಿಡ. ಹಾಂ, ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ. ಸೂಪರ್. ಸೂಪರಾ ಗೈಸ್? ನಾನು ಒಂದ್ಸತಿ ತಿಂತಾನೆ ಇಟ್ಕೊಂಡು ಗೈಸ್ ನೋಡೋಣ. ನನ್ನ ಮೇಲೆ ನನಗೆ ಡೌಟ್ ಐತಿ ಯಾವ ಥರ ಐತಂತ. ಸೂಪರ್ ಗೈಸ್, ಚೆನ್ನಾಗಿದೆ. ಸ್ವಲ್ಪ ಬೆಲ್ಲ ಜಾಸ್ತಿ ಆಯ್ತು, ಪರವಾಗಿಲ್ಲ. ಈ ಥರ ಸಣ್ಣ ಮಕ್ಕಳಿಗೆ ಇಷ್ಟ ಆಕತಿ. ಇನ್ನೂ ಮಾಡಿ ಫ್ರಿಜ್ನಾಗ ಇಟ್ಟರೆ ಚೆನ್ನಾಗದಲ್ಲ. ಫ್ರಿಜ್ನಾಗ ಇಡೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗೈತಿ. ಈ ಹುಡುಗರಿಗೆ ಸುಮ್ಮನೆ ಹಾಳ ಮುಳ ಐಸ್ ಅಂತ ಇಂಥದ್ದು ಕೊಡ್ತೇವಲ್ಲ, ಅನ್ ಕೊಡೋ ಬದ್ಲಿ ಇನ್ ಹಣ್ಣು ತಂದು ಇಟ್ಕೊಂಡು ಈ ಥರ ಮಾಡಿ ಕೊಟ್ರೆ ಹುಡುಗರಿಗೆ ಆರೋಗ್ಯಕ್ಕೆ ಚೆನ್ನಾಗ. ಬೆಲ್ಲ ತಿನ್ಬೇಕು, ಯಾವ ಸಣ್ಣ ಮಕ್ಳಿಗೆ ಬೆಲ್ಲ ಕೊಡ್ಬೇಕು, ಎಲ್ಲ ಬಲಿತೇವು. ಇದನ್ನ ತಿನ್ಸಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಸಣ್ಣ ಮಕ್ಕಳಿಗೆ ಭಾಳ ಚೆನ್ನಾಗದು. ಈ ಅಂಥವಿಂಥವು ಹಾಳ ಮುಳ ಐಸ್ ಕ್ರೀಮ್ ಕೊಡ್ಸೋ ಬದ್ಲಿ ಇವನ್ನ ಮಾಡಿಕೊಡ್ರಿ, ಹುಡುಗರಿಗೆ ಚೆನ್ನಾಗ, ಆರೋಗ್ಯಕ್ಕೆ ಒಳ್ಳೇದು. ನೋಡ್ರಿ ಹುಡ್ರು ಹೆಂಗೆ ತಿಂತಾರಂತ ನೋಡ್ರಿ.